ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದ ಪ್ರಕಾರ ವ್ಯಕ್ತಿ ಹುಟ್ಟಿದ ತಿಂಗಳಿನ ಪ್ರಕಾರ ಆತನ ಸ್ವಭಾವ, ಗುಣಲಕ್ಷಣ ಮತ್ತು ಅವನ ಭವಿಷ್ಯನ ಕೂಡ ತಿಳಿಸ್ಬೋದು. ಹಾಗಾದರೆ ವರ್ಷದ ಮೊದಲನೇ ತಿಂಗಳಾದ ಜನವರಿಯಲ್ಲಿ ಜನಿಸಿರೋ ಸ್ವಭಾವ ಏನು, ಅವ್ರಿಗೆ ಯಾವ ವಿಶಿಷ್ಟ ವ್ಯಕ್ತಿತ್ವ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ನೀವು ಹುಟ್ಟಿದ ತಿಂಗಳು ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನೀವು ಜನವರಿಯಲ್ಲಿ ಹುಟ್ಟಿದವರಾದರೆ ಅಥವಾ ನಿಮ್ಗೆ ಗೊತ್ತಿರೋರು ಜನವರಿಯಲ್ಲಿ ಹುಟ್ಟಿದವರಾದರೆ ಅವರ ಈ ಗುಣಗಳ ಹೊಂದುತ್ವ ಇಲ್ವಾ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮೊದಲನೇದು, ಅವರಿಗೆ ನಾಯಕತ್ವ ಗುಣ ಇರುತ್ತೆ. ಜನವರಿಯಲ್ಲಿ ಹುಟ್ಟಿದವರು ಹುಟ್ಟಿನಿಂದಲೇ ನಾಯಕತ್ವ ಗುಣವನ್ನು ಹೊಂದಿರ್ತಾರೆ. ಯಾವುದೇ ಸಂಕಷ್ಟದ ಪರಿಸ್ಥಿತಿ ಆದ್ರೂ ಕೂಡ, ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ತಮ್ಮ ತಂಡವನ್ನು ಮುನ್ನಡೆಸುವ ಸಾಮರ್ಥ್ಯ ಇವರಿಗೆ ಹೆಚ್ಚಾಗಿರುತ್ತೆ. ವೃತ್ತಿ ಜೀವನದಲ್ಲಿ ಇವರು ಹೆಚ್ಚಿನ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಕಾಣಿಸ್ಕೊಳ್ತಾರೆ ಮತ್ತು ತಮ್ಮ ಕೆಲಸದ ಮೂಲಕ ಇತರರಿಗೆ ಕೂಡ ಮಾದರಿಯಾಗಿ ನಿಲ್ತಾರೆ. ಇನ್ನು ಇವ್ರಿಗೆ ಇನ್ನೊಂದು ವ್ಯಕ್ತಿತ್ವದಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಹಾಸ್ಯ ಪ್ರಜ್ಞೆ. ಅತ್ಯಂತ ಗಂಭೀರ ಸಂದರ್ಭಗಳಲ್ಲೂ ಇವರು ತಮ್ಮ ಮಾತಿನ ಚಾತುರ್ಯದಿಂದ ಸುತ್ತಮುತ್ತಲಿರೋರನ್ನ ನಗಿಸುವ ಕಲೆ ಇವರಿಗೆ ಇರುತ್ತೆ. ಈ ಕಾರಣಕ್ಕಾಗಿ ಇವರಿಗೆ ಸ್ನೇಹಿತರು ತುಂಬ ಜನ ಹೆಚ್ಚಾಗಿರ್ತಾರೆ ಮತ್ತು ಅವರಲ್ಲಿ ಇವರು ಹೆಚ್ಚಿನ ಅಚ್ಚುಮೆಚ್ಚಿನ ವ್ಯಕ್ತಿಯಾಗಿ ಕೂಡ ಇವರು ಕಾಣಿಸ್ಕೊಳ್ತಾರೆ. ಇನ್ನು ಇವರು ಕಠಿಣ ಪರಿಶ್ರಮಿಗಳು ಆಗಿರ್ತಾರೆ. ಇವರು ಆಕಾಶದಲ್ಲಿ ಕೋಟೆ ಕಟ್ಟೋರಲ್ಲ, ಅಂದರೆ ಯಾವುದೋ ಆಸೆಗಳನ್ನ ಇದು ಮಾಡೋಣ ಅಂತ ಆಸೆ ಇಟ್ಕೊಳ್ಳೋರಲ್ಲ. ಬದಲಾಗಿ ಅವರು ಪ್ರಾಕ್ಟಿಕಲ್ ಆಗಿರುವಂಥವ್ರು. ಯಾವುದನ್ನೇ ಸಾಧಿಸಬೇಕು ಅಂತ ನಿರ್ಧಾರ ಮಾಡಿದ್ರೂ ಕೂಡ ಅದ್ರ ಬಗ್ಗೆ ಕಷ್ಟಪಟ್ಟು ಸಾಧಿಸುವಂಥ ಸ್ವಭಾವವನ್ನು ಹೊಂದಿರ್ತಾರೆ. ಇವರು ಸೋಲನ್ನು ಎದೆಗುಂದದೆ ಸ್ವೀಕರಿಸ್ತಾರೆ ಮತ್ತು ತಾಳ್ಮೆಯಿಂದ ಗುರಿ ತಲುಪೋವರೆಗೂ ಕೂಡ ಶ್ರಮಿಸೋದಿಲ್ಲ. ಅಕಸ್ಮಾತ್ ಸೋತರೂ ಕೂಡ ಅದನ್ನು ಹೇಗೆ ಸಾಧಿಸಬೇಕು ಅನ್ನೋದನ್ನು ಅವರು ದಿಟ್ಟ ನಿರ್ಧಾರವನ್ನು ತಗೊಂಡು ಆ ಕಡೆನೇ ಗಮನ ಇಟ್ಟು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ. ಇನ್ನು ಇವರು ಜನವರಿಯಲ್ಲಿ ಜನಿಸೋರು ತಮ್ಮ ಮನಸ್ಸಿನ ಭಾವನೆಗಳನ್ನ ಎಲ್ಲರ ಮುಂದೆ ಅಷ್ಟು ಬೇಗ ಬಿಟ್ಕೊಡೋದಿಲ್ಲ. ಅಂದರೆ ಮನಸ್ಸಿನಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದನ್ನು ಬೇರೆಯವ್ರಿಗೆ ತಿಳ್ಕೊಳ್ಳೋಕ್ಕೆ ಆಗೋಲ್ಲ. ಇವರು ಸ್ವಲ್ಪ ಗಂಭೀರ ಪ್ರಕೃತಿಯನ್ನು ಹೊಂದಿರ್ತಾರೆ. ಹೊಸಬ್ರೊಂದಿಗೆ ಬೇಗ ಬೆರೆಯೋ ಸ್ವಭಾವ ಇವ್ರಿಗಿರಲ್ಲ. ಇವರ ಮನಸ್ಸಿನ ಆಳವನ್ನು ಅರಿಯೋದು ಸುಲಭ ಅಲ್ಲದೆ ಇದ್ದರೂ ಕೂಡ ಒಮ್ಮೆ ಸ್ನೇಹ ಬೆಳೆಸಿದ್ರೆ ಅದನ್ನು ಕೊನೆಯವರೆಗೂ ಪ್ರಾಮಾಣಿಕವಾಗಿ ಉಳಿಸ್ಕೊಳ್ತಾರೆ. ಇವರು ಯಾರ ಒತ್ತಡಕ್ಕೂ ಮಣಿಯದೆ ಸ್ವತಂತ್ರವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ಇವ್ರನ್ನ ಎಲ್ಲರೂ ಇಷ್ಟಪಡ್ತಾರೆ. ಜೀವನದಲ್ಲಿ ಸರಳತೆಗೆ ಹೆಚ್ಚಿನ ಮಹತ್ವ ನೀಡ್ತಾರೆ. ಇವರು ಆಡಂಬರಕ್ಕಿಂತ ನೈಜತೆಗೆ ಹೆಚ್ಚು ಬೆಲೆಯನ್ನು ಕೊಡ್ತಾರೆ ಮತ್ತು ಕಲೆ, ಸೃಜನಶೀಲ ರಂಗದಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಜನವರಿ ತಿಂಗಳಲ್ಲಿ ಜನಿಸಿದವರು ಸಂಖ್ಯಾಶಾಸ್ತ್ರದ ಪ್ರಕಾರ ಸೂರ್ಯ ಮತ್ತು ಶನಿ ಗ್ರಹಕ್ಕೆ ಪ್ರಭಾವಕ್ಕೆ ಒಳಗಾಗ್ತಾರೆ. ಇದು ಅವರಿಗೆ ದೃಢ ಸಂಕಲ್ಪ ಮತ್ತು ಶಿಸ್ತಿನ ಜೀವನವನ್ನು ನೀಡುತ್ತೆ. ಇವರು ಸಂಬಂಧಗಳಲ್ಲಿ ಅತ್ಯಂತ ನಿಷ್ಠಾವಂತರು ಮತ್ತು ಪ್ರೀತಿ ಪಾತ್ರರಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಿರ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಮಿತವ್ಯಯಿಗಳು, ಅಂದರೆ ಹೆಚ್ಚಾಗಿ ಖರ್ಚು ಮಾಡಲ್ಲ. ಭವಿಷ್ಯಕ್ಕಾಗಿ ಉಳಿತಾಯ ಮಾಡಬೇಕು ಅನ್ನೋ ಜಿಪುಣರೂ ಆಗಿರಲ್ಲ. ಎಷ್ಟು ಖರ್ಚು ಬೇಕೋ ತನಗೆ ಅವಶ್ಯಕತೆ ಇರುವಷ್ಟು ಮಾತ್ರ ಖರ್ಚು ಮಾಡಿಕೊಂಡು ಮಿಕ್ಕಿದಿನ ಮುಂದಕ್ಕೆ ಅಂತ ಉಳಿಸ್ಕೊಳ್ಳುವಂಥ ಸ್ವಭಾವದವರು. ಎಷ್ಟೇ ಯಶಸ್ಸು ಗಳಿಸಿದ್ರೂ ಕೂಡ ಅದನ್ನು ತಲೆಗತ್ತಿಸ್ಕೊಳ್ಳದೆ ವಿನಯತೆಯಿಂದ ಇರುವಂಥವ್ರು. ಇವರು ತಮ್ಮ ವಿಭಿನ್ನ ಆಲೋಚನೆಗಳಿಂದ ಸಮಾಜದಲ್ಲಿ ಹೊಸ ಬದಲಾವಣೆಯನ್ನು ತರಬೇಕು ಅಂತ ಸದಾ ಬಯಸ್ತಾ ಇರ್ತಾರೆ. ಇದು ಜನವರಿಯಲ್ಲಿ ಜನಿಸಿದವರ ವ್ಯಕ್ತಿತ್ವ. ಇವರು ತಾಳ್ಮೆ ಮತ್ತು ಕಠಿಣ ಪರಿಶ್ರಮದಿಂದ ಮೇಲಕ್ಕೆ ಏರ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಏನನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಪ್ರಕಾರ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಇನ್ನೂ ಹಲವು ಕುತೂಹಲಕಾರಿ ವಿಡಿಯೋಗಳಿವೆ, ಅವುಗಳನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.